ನಾನು ಮೊದಲೇ ಹೇಳಿದೆ, ರೇವಣ್ಣ ಅವರ ರಾಜಕೀಯವಾಗಿ ಮಂತ್ರಿಯಾಗಿ ಮಾಡಿದಂಥ ಕೆಲಸ ಮಾತ್ರ ಭಾಳ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ. 100 KV ಪವರ್ ಸ್ಟೇಷನನ್ನು 100 KV ಅಂತ 100 ಪವರ್ ಸ್ಟೇಷನ್ಗಳನ್ನು 20 ಸರ್ಕಾರದ ಅವಧಿಯಲ್ಲಿ ಮಾಡಿದರು. ಯಾವುದೇ ಪವರ್ ಮಿನಿಸ್ಟ್ರುಗಳು ಕೂಡ ಅಷ್ಟು ಮಾಡೋಕ್ಕೆ ಆಗೋದಿಲ್ಲ ಅಂಥ ಕೆಲಸಗಾರ. ಆದರೆ ಈಗ ಪ್ರಜ್ವಲ್ ರೇವಣ್ಣ ಮಾಡಿದ ಕೆಲಸ ಕಾಂಗ್ರೆಸ್ JDS ಮಧ್ಯೆ ಕಿಚ್ಚು ಹೊತ್ತಿಸಿದೆ. ಸಿಡಿ ಹಿಂದೆ DKC ಕೈವಾಡ ಇದೆ ಎಂದು ಕುಮಾರಸ್ವಾಮಿ ನಿನ್ನೆ ಪುಂಖಾನುಪುಂಖವಾಗಿ ಆರೋಪ ಮಾಡಿದರೆ HDK ಸೂತ್ರಧಾರಿ ಎಂದು ಕಾಂಗ್ರೆಸ್ DK ಶಿವಕುಮಾರ್ ಅಲ್ಲ ಕುಮಾರಸ್ವಾಮಿ ಇದರ ಹಿಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ ಬಾಂಬ್ ಸಿಡಿಸ್ತಾ ಇದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಲ್ಲ ಅವ್ರ ಪಾಪ ಕಾರ್ಯಕರ್ತರಂತೆ ನನಗೆ ಗೊತ್ತಿಲ್ಲ. ಅವ್ರ ಮುಖಂಡರು, ಅವ್ರ ಕಾರ್ಯಕರ್ತರು, ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್ ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಪಾಪ ತಂದೆ ತಾಯಿಗೆ ಧೈರ್ಯ ಕೊಟ್ಟು ಹಿಂಗಾಗಿದೆ, ಹೆಚ್ಚು ಕಮ್ಮಿ ಆಗಿದೆ ಅಂತ ಅವ್ರಿಗೆಲ್ಲ ಶಾಂತನ ಹೇಳಿ ಶಕ್ತಿ ತುಂಬುವಂತ ಕೆಲಸ ಫಸ್ಟ್ ಇವ್ರು ಮಾಡಿ. ಆ ಸಂತ್ರಸ್ತ ಇರುವಂತ ಈಗ ಪಾಪ ಅವ್ರ ಮೇಲೆ ಅನುಕಂಪ ತೋರಿಸ್ತಿದಿರಲ್ಲಪ್ಪ, ಆ ಹೆಣ್ಮಕ್ಳು ಮುಖಾನ ಅಷ್ಟಲಿ ಇದು ಮಾಡಿದೆ, ಮಾಫಿಂಗ್ ಮಾಡಿದೆ. ಆ ಹೆಣ್ಮಕ್ಳು ಮುಖ ಎಲ್ಲ ಇಡೀ ದೇಶದಾದ್ಯಂತ ಪ್ರದರ್ಶನ ಮಾಡಿ ಇವತ್ತು ಅವ್ರ ಬಗ್ಗೆ ಕನುಕಂಪ ತೋರಿಸ್ತೀರಾ ನಿಮ್ಮ ಯೋಗ್ಯತೆಗೆ? ಆ ಹೆಣ್ಮಕ್ಳ ಬಗ್ಗೆ ಇದೇ ಅಲ್ವಾ ಗೌರವ ನೀವು ಕೊಟ್ಟಿರೋದು? ಮಾಡಿದ ಏನು ಲಾಯರು, ಏನು ಜಡ್ಜ ಅಲ್ಲ ಜಡ್ಜ್ಮೆಂಟ್ ಕೊಟ್ಬಿಡೋಕ್ಕೆ ಏನು ಪಾಯಿಂಟ್ ಹೋಗಿ ಕೋರ್ಟಲ್ಲಿ ವಾದ ಮಾಡಲಿ. ಒಂದು ಶಾಸಕ ಪಕ್ಷದ ನಾಯಕನಾಗಿ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಏಕಾಂಗಿ ಎದುರಿಸಿ ಸಿದ್ಧ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ 3-4 ಮಂದಿ ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ಇದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಬಾಂಬ್ ಸಿಡಿಸಿದ್ದಾರೆ. ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ. ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಅವರವರ ಕಚೇರಿಗೆ ಅವರವರ ಜಾಗಕ್ಕೆ ಕರೆದು ಅವರನ್ನು ಹಣಕ್ಕೋಸ್ಕರ ಬೇರೆ ಅವರ ಉಪಯೋಗಿಸ್ಕೊಳ್ಳೋಕ್ಕೆ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಅಂತಕ್ಕಂಥದ್ದು ಸಹ ಒಂದು ಆಪಾದನೆ ಇದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ LR ಶಿವರಾಮೇಗೌಡ ಕೈವಾಡ ಇದೆ ಎಂಬ ಸುದ್ದಿ ಹಬ್ಬಿದೆ. ಆದ್ದರಿಂದ JDSನ ಮಾಜಿ ಸಂಸದರ ಮನೆಗೆ ಪೊಲೀಸ್ ಭದ್ರತೆ ನೀಡಲಾಗಿದೆ. ಇದರ ಮಧ್ಯೆ ದೇವರಾಜೇಗೌಡ ರೋಲ್ ಕಾಲ್ ಮಾಡ್ತಾರೆ ಎಂದು ಶಿವರಾಮೇಗೌಡ ಬಾಂಬ್ ಸಿಡಿಸಿದ್ರು. ದೇವರಾಜೇಗೌಡ ಕೇಸ್, ದೇವರಾಜೇಗೌಡ ಈಸ್ ಎ ರೋಲ್ ಕಾಲ್ ಮಾಸ್ಟರ್. 29th only we will meet. He is only president. I want to meet the DK Shivakumar sir. We are given lot of evidence are there. We are going to help to the society. We want to meet DK Shivakumar. He is more pressurized. DK ಶಿವಕುಮಾರ್ ವಿರುದ್ಧ JDS ಕಾರ್ಯಕರ್ತರು ರಾಮನಗರ, ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. DCM ಭಾವಚಿತ್ರಕ್ಕೆ CD ಹಾರ ಹಾಕಿ ಆಕ್ರೋಶ ಹೊರಹಾಕಿದ್ರು. ಓಕೆ, ಮತ್ತೊಂದು ಕಡೆ ಒಂದು ಕಡೆ ಡಿ ಕೆ ಮಾಡ್ತಿದ್ದಾರೆ ಅಂತ, ಇನ್ನೊಂದು ಕಡೆ HDK ಮಾಡ್ತಾ ಇದ್ದಾರೆ ಅಂತ. ಒಂದು ಕಡೆ DK ಶಿವಕುಮಾರ್ ಇದನ್ನು ಹೊರಗೆ ತಂದರು ಅಂತ ಹೇಳಿ, ಮತ್ತೊಂದು ಕಡೆ ಇಲ್ಲ HD ಕುಮಾರಸ್ವಾಮಿ ಅವರು ತಮ್ಮ ಫ್ಯಾಮಿಲಿ ವಿರುದ್ಧವೇ ತಂದರು ಅಂತೇಳಿ ಇಂಥ ಒಂದು ದೊಡ್ಡ ಆರೋಪವನ್ನು ಇದೀಗ ಗುಬ್ಬಿ ಶಾಸಕ ಶ್ರೀನಿವಾಸ್ ಮಾಡಿದ್ದಾರೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ಮಾಜಿ ಸಚಿವರು ಕೂಡ. ಗುಬ್ಬಿ ಶಾಸಕ ಶ್ರೀನಿವಾಸ್ ಒಂದು ಕಾಲದಲ್ಲಿ JDS ಜೊತೆ ಇದ್ದವರು, ಗಳಸ್ಯ ಕಂಠಸ್ಯವಾಗಿತ್ತು. ಈಗ HDKನೇ ಈ ಪೆನ್ ಡ್ರೈವರ್ ಅಂತ ಅವರು ಆರೋಪ ಮಾಡಿದ್ದಾರೆ. ದೇವರಾಜೇಗೌಡ DK ಶಿವಕುಮಾರ್ ಇದರ ಪೆನ್ ಡ್ರೈವರ್ ಅಂತೇಳಿ ಆರೋಪ ಮಾಡಿದರೆ, ಆ ನಂತರ ಭುಗಿಲೆದ್ದೇಳಿತ್ತು ಎಲ್ಲ ಗಲಾಟೆಗಳು. ಇದೀಗ ಪೆನ್ ಡ್ರೈವ್ ಕೇಸ್ ಹಿಂದಿರೋದು ಬೇರೆ ಯಾರು ಅಲ್ಲ, ಪ್ರಜ್ವಲ್ ಚಿಕ್ಕಪ್ಪ HD ಕುಮಾರಸ್ವಾಮಿ ಅವರ ಕೈವಾಡ ಇದೆ ಅಂಥೇಳಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ರೇವಣ್ಣ ಕುಟುಂಬ ಕಂಡ್ರೆ ಕುಮಾರಸ್ವಾಮಿಗೆ ಆಗಲ್ಲ, ರೇವಣ್ಣ ಅವರ ಕುಟುಂಬ ಮುಗಿಸಬೇಕು ಅಂತೇಳಿ ನಿರಂತರ ಯತ್ನವಾಗ್ತಾ ಇತ್ತು. HDK ಪ್ಲ್ಯಾನ್
ಮಾಡುತ್ತಿದ್ದಾಗೆ ಸಿಕ್ಕಿದ್ದು ಪೆನ್ ಡ್ರೈವ್. ರೇವಣ್ಣ ಶತ್ರು ದೇವರಾಜೇಗೌಡ ಜೊತೆ ಕೈ ಜೋಡಿಸಿದ HDK ಅಂತೇಳಿ ಆರೋಪ ಮಾಡ್ತಾರೆ. ಜೊತೆಗೆ ಇಬ್ಬರು ಸೇರಿ ರೇವಣ್ಣ ಅವರ ಕುಟುಂಬ ಮುಗಿಸಲು ಹುನ್ನಾರವನ್ನು ಮಾಡ್ತಾರೆ ಅಂತೇಳಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಆರೋಪವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಇತ್ತೀಚೆಗೆ DK ಶಿವಕುಮಾರೇ ಇದರ ಕಥಾನಾಯಕ ಅಂಥೇಳಿ ದೇವರಾಜೇಗೌಡರು ಆರೋಪವನ್ನು ಮಾಡಿದರು. ಈಗ ಇಲ್ಲ, ಕುಮಾರಸ್ವಾಮಿ ಇದು ಮಾಡಿಸಿರೋದು, ಅವರಿಗೆ ರೇವಣ್ಣ ಫ್ಯಾಮಿಲಿ ಕಂಡ್ರೆ ಆಗಲ್ಲ ಅಂತೇಳಿ ಗುಬ್ಬಿ ಶಾಸಕ ಆರೋಪ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾವೆಲ್ಲ ಕುಮಾರಸ್ವಾಮಿ ಜೊತೆಯಲ್ಲಿದ್ದವರು. HDK ಕುಟುಂಬಕ್ಕೆ, ರೇವಣ್ಣ ಕುಟುಂಬಕ್ಕೆ ದ್ವೇಷ ಇದೆ. ಕಣ್ಣಿಟ್ಟ ವ್ಯಕ್ತಿಯ ವ್ಯಕ್ತಿತ್ವ ಹಾಳು ಮಾಡದೆ ಬಿಡೋದಿಲ್ವಂತೆ. ರೇವಣ್ಣರನ್ನು ಮುಗಿಸುವ ಕೆಲಸ ಇವರೇ ಮಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಸೂತ್ರಧಾರಿ. ಈಗ DKಶಿ ತಲೆ ಮೇಲೆ ಹಾಕಲು ಯತ್ನಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ನೀಚ ಮನುಷ್ಯ ಅಂತ ಶ್ರೀನಿವಾಸ್ ಹೇಳಿದ್ದಾರೆ.